ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ಸಮನಾದ ಜಾಗಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರ, ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳು ಮತ್ತು ಉದಾಹರಣೆ ಮತ್ತು ಎಕ್ಸಸೈಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಕಾನ್ಸೆಪ್ಟ್ ಮೇಲೆ 10.6 ಪ್ರಮೇಯ, ವೃತ್ತದ ಅಂದರೆ ಸರ್ವಸಮ ವೃತ್ತಗಳ ಸಮನಾದ ಜಾಗಗಳು ಕೇಂದ್ರದಿಂದ ಅಥವಾ ಕೇಂದ್ರಗಳಿಂದ ಸಮಾನ ದೂರದಲ್ಲಿರುತ್ತವೆ. ವೃತ್ತದ ಸಮನಾದ ಜಾಗಗಳು, ಒಂದು ವೃತ್ತದ ಸಮನಾದ ಅಳತೆಯನ್ನು ಹೊಂದಿರುವಂತಹ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಎನ್ನುವಂಥದ್ದು ಪ್ರಮೇಯ ಇದೆ. ಒಂದು ವೃತ್ತದಲ್ಲಿ ಓ ಎನ್ನುವಂಥದ್ದು ಕೇಂದ್ರ ಬಿಂದುವಾಗಿದೆ. ಎಲ್ ಮತ್ತು ಎಂಗಳು ಈ ವೃತ್ತದ ಒಳಭಾಗದಲ್ಲಿರುವಂಥ ಎರಡು ಬಿಂದುಗಳಾಗಿವೆ. ಆ ಒಂದು ಬಿಂದುಗಳಿಂದ ನಾವು ಒಂದು ರೇಖಾಖಂಡವನ್ನು ರಚನೆ ಮಾಡಿದಾಗ ಅಲ್ಲಿ ಪಿ ಕ್ಯೂ ಎನ್ನುವಂಥ ರೇಖಾಖಂಡ ಮತ್ತು ಆರ್ ಎಸ್ ಎನ್ನುವಂಥ ಎರಡು ರೇಖಾಖಂಡಗಳನ್ನು ಜೋಡಿಸಿದಾಗ ಎಲ್ ಎನ್ನುವಂಥದ್ದು ಕೇಂದ್ರದಿಂದ ಈ ಒಂದು ಜಾಗಕ್ಕೆ ಏನಾಗಿರುತ್ತೆ, ಲಂಬವಾಗಿರುತ್ತದೆ. ಎಂ ಎನ್ನುವಂಥದ್ದು ಕೇಂದ್ರದಿಂದ ಲಂಬವಾಗಿ ಆರ್ ಎಸ್ ರೇಖೆಯನ್ನು ಆರ್ಧಿಸುತ್ತದೆ. ಇವಾಗ ಈ ಎರಡು ಜಾಗಗಳು ಸಮಾನ ಅಳತೆಯುಳ್ಳ ಜಾಗಗಳಾಗಿವೆ. ಇವು ಒಂದು ವೃತ್ತದಲ್ಲಿರುವಂತಹ ಜಾದ ಜೋಡಿಗಳಾಗಿವೆ. ಇವು ಸಮಾನವಾದ ಅಳತೆಯನ್ನು ಹೊಂದಿರೋದ್ರಿಂದ ವೃತ್ತ ಕೇಂದ್ರದಿಂದ ಕೂಡ ಸಮಾನವಾದ ದೂರವನ್ನು ಹೊಂದಿರುತ್ತವೆ. ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದಂತೆ ವಿಲೋಮ ಪ್ರಮೇಯನ ನಾವು ನೋಡ್ತಾ ಹೋಗೋಣ. ವಿಲೋಮ ಪ್ರಮೇಯ ಏನಿದೆ ಅಂತಂದರೆ, ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ. ಇದು 10.6 ಏನು ಪ್ರಮೇಯ ಇತ್ತು ಅದರ ವಿಲೋಮವಾದ ಹೇಳಿಕೆಯಾಗಿದೆ. ಅಂದರೆ ವೃತ್ತದಿಂದ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಎನ್ನುವಂಥದ್ದು 10.6 ಪ್ರಮೇಯ ಆಗಿತ್ತು. 10.7 ಪ್ರಮೇಯ ಏನು ಹೇಳುತ್ತೆ ಅಂದರೆ, ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ. ಇದನ್ನು ನಾವು ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ, ಸಾಧಿಸೋಣ. ಇವಾಗ ಉದಾಹರಣೆ 2. ಒಂದು ವೃತ್ತದ ಪರಸ್ಪರ ಛೇದಿಸುವ ಎರಡು ಜಾಗಗಳು ಅವುಗಳ ಛೇದಕ ಬಿಂದುವಿನ ಮೂಲಕ ಹಾದು ಹೋಗುವ ವ್ಯಾಸದೊಂದಿಗೆ ಸಮನಾದ ಕೋನವನ್ನು ಉಂಟು ಮಾಡಿದರೆ ಆ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ ಎನ್ನುವಂಥದ್ದು ಉದಾಹರಣೆ ಇದೆ. ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಈ ಬಿಂದುವಿನಲ್ಲಿ ಛೇದಿಸುವಂತಹ ಜಾಗಗಳಾಗಿವೆ. ಹಾಗಾದರೆ ಆ್ಯಂಗಲ್ ಎ ಇ ಕ್ಯೂ ಎನ್ನುವಂಥ ಆ್ಯಂಗಲ್ ಮತ್ತು ಡಿ ಇ ಕ್ಯೂ ಆ್ಯಂಗಲ್ಗಳು ಸಮನಾಗಿರುತ್ತವೆ. ಯಾಕಂದರೆ ಎರಡೂ ಕೂಡ ಏನಾಗಿದ್ದಾವೆ, ಇಲ್ಲಿ ನಾವು ಚಿತ್ರದಲ್ಲಿ ಗಮನಿಸಿದಾಗ ಪಿ ಕ್ಯೂ ಎನ್ನುವಂಥದ್ದು ಎ ಇ ಡಿ ಕೋನವನ್ನು ಏನು ಮಾಡ್ತಾ ಇದೆ, ಅರ್ಧಿಸ್ತಾ ಇದೆ ಅಥವಾ ದ್ವಿಭಾಗಿಸ್ತಾ ಇದೆ. ಆದ್ದರಿಂದ ಎ ಇ ಕ್ಯೂ ಮತ್ತು ಡಿ ಇ ಕ್ಯೂ ಎರಡು ಕೋನಗಳೇನಾಗಿರ್ತಾವಪ್ಪ ಅಂದರೆ ಸಮನಾಗಿರುತ್ತವೆ. ಪಿ ಕ್ಯೂ ಈ ಬಿಂದುವಿನ ಮೂಲಕ ಹಾದು ಹೋಗುವಂಥ ಒಂದು ವ್ಯಾಸವಾಗಿದೆ. ವೃತ್ತದ ಅತ್ಯಂತ ದೊಡ್ಡ ಅದು ವ್ಯಾಸ ಆಗಿರುತ್ತೆ. ವ್ಯಾಸ ಇಲ್ಲಿ ಈ ಒಂದು ಚಿತ್ರದಲ್ಲಿ ಪಿ ಕ್ಯೂ ಎನ್ನುವಂಥದ್ದು ವ್ಯಾಸ ಆಗಿರುತ್ತದೆ. ಎ ಬಿ ಮತ್ತು ಸಿ ಡಿಗಳ ಮೇಲೆ ಕ್ರಮವಾಗಿ ಒ ಎಲ್ ಮತ್ತು ಒ ಎಮ್ ಎಂಬ ಲಂಬವನ್ನು ರಚನೆ ಮಾಡ್ಕೋಬೇಕು. ಇವಾಗ ಎ ಬಿಗೆ ಮತ್ತು ಸಿ ಡಿಗೆ ಒ ಎಲ್ ಮತ್ತು ಒ ಎಮ್ ಎಂಬ ಎರಡು ಲಂಬಗಳನ್ನು ರಚನೆ ಮಾಡ್ಕೋಬೇಕು. ಇದರಿಂದ ನಮಗೆ ಏನಾಗುತ್ತೆ ಅಂದರೆ ಎಲ್ ಒ ಇ ಮತ್ತು ಎಲ್ ಒ ಇ ಎನ್ನುವಂಥದ್ದು 180 - 90 ಆಗಿರುತ್ತೆ. ಎಲ್ ಒ ಇ ಎನ್ನುವಂಥದ್ದು 180 - 90. ಯಾಕಂದರೆ ಇಲ್ಲಿ ಎ ಬಿ ಎನ್ನುವಂಥದ್ದು ಇಲ್ಲಿ ವೃತ್ತದ ಒಂದು ಆಗಿದೆ. ಇವಾಗ ಎಲ್ ಒ ಇ ಎನ್ನುವಂಥದ್ದು 180 - 90 - ಎಲ್ ಇ ಒ ಆಗಿರುತ್ತೆ. ಯಾಕಂದರೆ ಇವಾಗ ಎಲ್ ಒ ಇ ಎನ್ನುವಂಥದ್ದು ಒಂದು ತ್ರಿಭುಜ ಆದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಆದ್ದರಿಂದ ಆ್ಯಂಗಲ್ ಎಲ್ ಒ ಇಯನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ಈ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಒಂದು ಕೋನ 90 ಡಿಗ್ರಿ ಇದೆ.
ಇದು ಲಂಬಕೋನ ತ್ರಿಭುಜವಾಗಿದೆ. ಆದ್ದರಿಂದ ಒಳಕೋನಗಳ ಮೊತ್ತ 180. ಇದು ಒಂದು ಲಂಬಕೋನ 90. LEO ಮೈನಸ್ ಮಾಡಿದಾಗ ನಮಗೆ 180 ಮೈನಸ್ 90 ಅಂದಾಗ 90 ಉಳಿಯುತ್ತೆ. 90 ಮೈನಸ್ ಆ್ಯಂಗಲ್ LEO ಉಳಿಯುತ್ತೆ. ನಂತರ ಏನಮ್ಮ ಅಂದರೆ ಆ್ಯಂಗಲ್ AOE 90 ಮೈನಸ್ AEQ ಅಂದರೆ LEOಗೆ ಸಮನಾಗಿ ಆ್ಯಂಗಲ್ AEQ ಇರುತ್ತೆ. ಆದ್ದರಿಂದ LEO ಬದಲಾಗಿ AEQ ಅನ್ನು ತೆಗೆದುಕೊಳ್ತಾ ಇದ್ದೀವಿ. 90 ಮೈನಸ್ ಆ್ಯಂಗಲ್ AEQ. ಅದೇ ರೀತಿಯಾಗಿ 90 ಮೈನಸ್ DEQ ಅಂದರೆ ಆ್ಯಂಗಲ್ AEQಗೆ ಸಮನಾಗಿ ಆ್ಯಂಗಲ್ DEQ ಇರುತ್ತದೆ. ಆದ್ದರಿಂದ ಆ್ಯಂಗಲ್ LEOಗೆ ಸಮನಾಗಿ ಆ್ಯಂಗಲ್ AEQ ಇರುತ್ತೆ. ಈ ಒಂದು ಕೋನಕ್ಕೆ ಸಮನಾಗಿ ಆ್ಯಂಗಲ್ DEQ ಇರುತ್ತೆ. ಆದ್ದರಿಂದ 90 ಮೈನಸ್ ಆ್ಯಂಗಲ್ MEO ಕೂಡ ಇರುತ್ತೆ. ಆ್ಯಂಗಲ್ MEO ಸಮನಾಗಿರುತ್ತದೆ. ಆದ್ದರಿಂದ 90 ಮೈನಸ್ MEO ಈಸ್ ಈಕ್ವಲ್ ಟು MOE ಅಂತ ನಾವು ಬರೀಬೋದು. ಇವಾಗ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡೋಣ. ಒಂದು OLE ಎನ್ನುವಂಥದ್ದು ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜ OME ಎನ್ನುವಂಥದ್ದು ಇನ್ನೊಂದು ತ್ರಿಭುಜ. ಈ ಎರಡು ತ್ರಿಭುಜಗಳಲ್ಲಿ LEO MEO ಎರಡೂ ಕೂಡ ಸಮನಾಗಿದ್ದಾವೆ. ಯಾಕಂದರೆ ಎರಡು ಅನುರೂಪ ಕೋನಗಳಾಗಿವೆ. ಅದೇ ರೀತಿಯಾಗಿ LEO ಮತ್ತು MEO ಎರಡು ಅನುರೂಪ ಕೋನಗಳು. LOE ಮತ್ತು MOE ಎರಡೂ ಕೂಡ ಏನಾಗಿದ್ದಾವೆ? ಸಮನಾಗಿರ್ತವೆ. ಆದ್ದರಿಂದ EO ಮತ್ತು EO ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು EO ಆಗಿರುತ್ತದೆ. ಉಭಯ ಸಾಮಾನ್ಯ ಅಂತ ಕೂಡ ಕರಿಬೋದು ಅಥವಾ ಸಾಮಾನ್ಯ ಬಾಹು ಅಂತ ಕರಿಬೋದು. ಆದ್ದರಿಂದ ತ್ರಿಭುಜ OLE ಮತ್ತು ತ್ರಿಭುಜ OME ಎರಡು ತ್ರಿಭುಜಗಳು ಏನಿದ್ದಾವೆ ಅಂದರೆ ಸರ್ವಸಮ ತ್ರಿಭುಜವನ್ನು ಹೊಂದಿದ್ದಾವೆ. ಯಾವ ಒಂದು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಆದ್ದರಿಂದ OLಗೆ OM ಎನ್ನುವಂಥದ್ದು ಏನಾಗಿರುತ್ತೆ? ಸಮನಾಗಿರುತ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರುತ್ತವೆ ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಸಮನಾಗಿರುತ್ತವೆ. AB ಇಸ್ ಈಕ್ವಲ್ ಟು CD ಆಗಿದೆ. ಯಾಕಂದರೆ ಈ ಒಂದು ತ್ರಿಭುಜದಲ್ಲಿ ಎರಡು ಸಮನಾದ ಜಾಗಗಳನ್ನು ಹೊಂದಿರೋದ್ರಿಂದ AB ಮತ್ತು CDಗಳು ಸಮನಾಗಿರ್ತವೆ. ಅಂದರೆ ಈ ಕೊಟ್ಟಿರುವಂತಹ ದತ್ತ ಚಿತ್ರದಲ್ಲಿ OLಗೆ OM ಎನ್ನುವಂಥದ್ದು ಸಮನಾಗಿದೆ. ಅಂದರೆ ಈ ಒಂದು ವೃತ್ತ ಕೇಂದ್ರದಿಂದ ತ್ರಿಜ್ಯಗಳಿಗೆ ಎಳೆದ ದೂರವು ಸಮನಾದರೆ ಈ ಒಂದು ಜಾಗಗಳು ಸಮನಾದ ದೂರವನ್ನು ಹೊಂದಿರ್ತವೆ. ಒಂದು ವೃತ್ತದಲ್ಲಿ ವೃತ್ತ ಕೇಂದ್ರದಿಂದ ಜಾಗಳಿಗೆ ಎಳೆದ ದೂರವು ಸಮನಾಗಿದ್ದರೆ ಈ ಜಾಗಗಳು ಕೂಡ ಏನಾಗಿರ್ತವೆ? ಒಂದಕ್ಕೊಂದು ಸಮನಾಗಿರ್ತವೆ ಎನ್ನುವುದನ್ನು ಪ್ರಮೇಯ ನಾವು ಇಲ್ಲಿ ಸಾಧಿಸಿದ್ದೀವಿ. ಓಕೆ, ಇವಾಗ ನೆಕ್ಸ್ಟ್ ಎಕ್ಸಸೈಸ್ 10.4 ಇದರಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ. 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುಗಳಲ್ಲಿ ಕತ್ತರಿಸುತ್ತವೆ. ಅವುಗಳ ಕೇಂದ್ರಗಳ ನಡುವಿನ ದೂರ 4 ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಮೊದಲನೇದಾಗಿ ಎರಡು ವೃತ್ತಗಳ ತ್ರಿಜ್ಯದ ಅಳತೆಯನ್ನು ಕೊಟ್ಟಿದ್ದಾರೆ ಮತ್ತು ಆ ಎರಡು ವೃತ್ತಗಳ ನಡುವಿನ ದೂರವನ್ನು ಕೊಟ್ಟಿದ್ದಾರೆ. ಈ ಒಂದು ದತ್ತಾಂಶವನ್ನು ಬಳಸಿಕೊಂಡು ಎರಡು ವೃತ್ತವನ್ನು ರಚನೆ ಮಾಡಿ ಇಲ್ಲಿ ಸಾಮಾನ್ಯ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಮೊದಲನೇದಾಗಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಎರಡು ವೃತ್ತಗಳ ಎರಡು ಬಿಂದುಗಳನ್ನು ಛೇದಿಸ್ತಾ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಎರಡು ವೃತ್ತಗಳು ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಅದು A ಮತ್ತು B ಆಗಿರುತ್ತೆ. ಹಾಗಾದರೆ O ಮತ್ತು O' ಅಂದರೆ ಎರಡು ವೃತ್ತ ಕೇಂದ್ರಗಳ ನಡುವಿನ ದೂರ. ಎರಡು ವೃತ್ತ ಕೇಂದ್ರಗಳ ನಡುವಿನ ದೂರ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ O' ಎನ್ನುವಂಥದ್ದು 5 ಸೆಂಟಿಮೀಟರ್ ಇದೆ ಮತ್ತು OA ಎನ್ನುವಂಥದ್ದು 3 ಸೆಂಟಿಮೀಟರ್ ಇದೆ. O' ಅಂದರೆ ಇದು 4 ಸೆಂಟಿಮೀಟರ್ ಇದೆ. ಎರಡು
ವೃತ್ತ ಕೇಂದ್ರಗಳ ನಡುವಿನ ಅಂತರ ಕೊಟ್ಟಿದ್ದಾರೆ. ಇವಾಗ ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ 4 ಸೆಂಟಿಮೀಟ್ರ್ ಒಂದು ಅಳತೆಯನ್ನು ತೆಗೆದುಕೋಬೇಕು. 4 ಸೆಂಟಿಮೀಟ್ರ್ ಅಳತೆಯನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ ಒಂದು ಬಿಂದುವಿನ ಓಡ್ಯಾಶ್ಗೆ ನಾವು ಒಂದು ಅಳತೆಯನ್ನು ತೆಗೆದುಕೊಂಡು ಓಡ್ಯಾಶ್ ಎನ್ನುವಂಥದ್ದನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಕೈವಾರವನ್ನು ಯೂಸ್ ಮಾಡಿಕೊಂಡು ಅಥವಾ ಜಾಮಿಟ್ರಿಯನ್ನು ಯೂಸ್ ಮಾಡಿಕೊಂಡು 5 ಸೆಂಟಿಮೀಟ್ರ್ ಅಳತೆಯನ್ನು ತೆಗೆದುಕೊಂಡು ಮೊದಲನೇದಾಗಿ ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕು. ನಂತರ ಓವನ್ನು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು 3 ಸೆಂಟಿಮೀಟ್ರ್ ತ್ರಿಜ್ಯ ಅಳತೆಯನ್ನು ಹೊಂದಿರುವಂಥದ್ದು ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಎರಡು ವೃತ್ತಗಳು ಎರಡು ಬಿಂದುಗಳಲ್ಲಿ ಛೇದಿಸ್ತವೆ. ಮೊದಲೇದು ಎ, ಇನ್ನೊಂದು ಬಿ. ಎರಡು ಬಿಂದುಗಳಲ್ಲಿ ಛೇದಿಸಿದ ನಂತರ ನಾವು ಏನು ಮಾಡಬೇಕಂದ್ರೆ ಇದು ಓ ಮತ್ತು ಓ ಡ್ಯಾಶ್ ಓ ಎಯನ್ನು ಜಾಯಿನ್ ಮಾಡಬೇಕು. ಓ ಡ್ಯಾಶ್ ಎ ಮತ್ತು ಓ ಡ್ಯಾಶ್ ಬಿಯನ್ನು ಜೋಡಿಸಬೇಕು. ಆವಾಗ ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಇರುತ್ತೆ, ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಇರುತ್ತೆ. ಹಾಗಾದರೆ ಇಲ್ಲಿ ನಮಗೆ ಸಾಮಾನ್ಯ ಜಾದ ಅಳತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಇವಾಗ ಎ ಮತ್ತು ಬಿಗಳನ್ನು ನಾವು ಜೋಡಿಸಬೇಕು. ಜೋಡಿಸಿದಾಗ ಏನಾಗುತ್ತೆ, ಈ ಒಂದು ಚಿಕ್ಕ ವೃತ್ತದ ವ್ಯಾಸ ಎ ಬಿ ಆಗಿರುತ್ತೆ. ಅದೇ ರೀತಿಯಾಗಿ ದೊಡ್ಡ ವೃತ್ತದ ಜ ಕೂಡ ಎ ಬಿ ಆಗಿರುತ್ತೆ. ಹಾಗಾದರೆ ಈ ಎ ಬಿ ಅಳತೆಯನ್ನು ನಮಗೆ ಕಂಡುಹಿಡಿ ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಇವಾಗ ಎ ಬಿಯು ಓ ಡ್ಯಾಶ್ನ ಲಂಬಾರ್ಧಕವಾಗಿದೆ. ಎ ಬಿ ಎನ್ನುವಂಥದ್ದು ಓ ಡ್ಯಾಶ್ನ ಲಂಬಾರ್ಧಕವಾಗಿದೆ. ಅಂದರೆ ಈ ಎರಡೂ ವೃತ್ತ ಕೇಂದ್ರಗಳ ನಡುವಿನ ಇವಾಗ ಚಿಕ್ಕ ವೃತ್ತದ್ದು ಈ ಕಡೆ 3 ಸೆಂಟಿಮೀಟರ್ ಇದೆ, ಈ ಕಡೆ 3 ಸೆಂಟಿಮೀಟರ್ ಇದೆ. ಇವುಗಳನ್ನು ಸಮಾನವಾಗಿ ಅರ್ಧಿಸುವಂಥದ್ದು ಎ ಬಿ ಲಂಬಾರ್ಧಕ. ಆದ್ದರಿಂದ ಇಲ್ಲಿ ಓ ಎ ಮತ್ತು ಓ ಬಿ ಎನ್ನುವಂಥದ್ದು 3 ಸೆಂಟಿಮೀಟರ್ ಇದೆ. ಯಾಕಂದರೆ ಇದು ಚಿಕ್ಕ ವೃತ್ತದ ವ್ಯಾಸ ಆಗಿರೋದ್ರಿಂದ ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಆಗಿತ್ತು. ಹಾಗಾದರೆ ಓ ಎ = 3 ಸೆಂಟಿಮೀಟರ್, ಓ ಬಿ = 3 ಸೆಂಟಿಮೀಟರ್. ಹಾಗಾದರೆ ಎ ಬಿ = 6 ಸೆಂಟಿಮೀಟರ್ ಆಗಿರುತ್ತೆ. ಎರಡು ವೃತ್ತದ ಸಾಮಾನ್ಯ ಜಾದ ಉದ್ದವು 6 ಸೆಂಟಿಮೀಟರ್ ಆಗಿದೆ. ಸಾಮಾನ್ಯ ಜಾವು ಚಿಕ್ಕ ವೃತ್ತದ ವ್ಯಾಸವಾಗಿದೆ ಅಂತ ನಾವು ಇಲ್ಲಿ ಕನ್ಫರ್ಮೇಷನನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ಸಾರಿ ಗಮನಿಸಿ. ಇವಾಗ ದೊಡ್ಡ ವೃತ್ತದ ಜ ಎ ಬಿ ಆಗಿದೆ, ಚಿಕ್ಕ ವೃತ್ತದ ವ್ಯಾಸ ಕೂಡ ಎ ಬಿ ಆಗಿದೆ. ಎರಡೂ ವೃತ್ತಗಳಿಗೆ ಸಾಮಾನ್ಯ ಜ ಅದು ಎ ಬಿ ಆಗಿರುತ್ತೆ. ಅತ್ಯಂತ ದೊಡ್ಡದಾದ ಜಾಗೆ ನಾವು ವ್ಯಾಸ ಅಂತ ಕೂಡ ಅತ್ಯಂತ ದೊಡ್ಡದಾದ ಜಾಗೆ ನಾವು ವ್ಯಾಸ ಅಂತ ಕೂಡ ಕರಿತೀವಿ. ಆದ್ದರಿಂದ ಚಿಕ್ಕ ವೃತ್ತದ ವ್ಯಾಸ ಮತ್ತು ಜ ಅದು ಎ ಬಿ ಆಗಿರುತ್ತೆ. ಎರಡನೇ ಪ್ರಶ್ನೆ, ವೃತ್ತವೊಂದರ ಸಮನಾದ ಜಾಗಳು ಪರಸ್ಪರ ವೃತ್ತದಲ್ಲಿ ಛೇದಿಸಿದರೆ. ವೃತ್ತವೊಂದರ ಸಮನಾದ ಜಾಗಳು ಪರಸ್ಪರ ವೃತ್ತದಲ್ಲಿ ಛೇದಿಸಿದರೆ ಒಂದು ಜಾದ ವೃತ್ತಖಂಡವು ಅದಕ್ಕೆ ಅನುರೂಪವಾದ ಮತ್ತೊಂದು ಜಾದ ವೃತ್ತಖಂಡಕ್ಕೆ ಸಮ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪ್ರತಿಯೊಂದು ಈ ರೀತಿಯಾಗಿ ಸಾಧಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಇವು ಥಿಯರಮ್ಗೆ ಅನುಗುಣವಾಗಿ ಇದನ್ನು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಈ ಪ್ರಮೇಯಗಳನ್ನು ನೀವು ತಿಳ್ಕೊಬೇಕಾಗೋದು ತುಂಬಾ ಇಂಪಾರ್ಟೆಂಟ್. ಯಾವ ಒಂದು ಪ್ರಮೇಯ ಅಂದರೆ, ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು ಪರಸ್ಪರ ಸಮನಾಗಿರುತ್ತವೆ, ಅಥವಾ ವೃತ್ತ ಕೇಂದ್ರದ ಸಮನಾದ ಜಾಗಗಳು ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಎನ್ನುವಂಥ ವಿಲೋಮ ಪ್ರಮೇಯಗಳನ್ನು ತೆಗೆದುಕೊಂಡ್ರೆ ಅದರ ಒಂದು ಬೇಸ್ ಮೇಲೆ ಈ ಒಂದು ಪ್ರಶ್ನೆಗಳು ಇರುತ್ತವೆ. ಓಕೆ, ಇವಾಗ ಎರಡನೇ ಪ್ರಶ್ನೆಯ ಪರಿಹಾರವನ್ನು ನೋಡ್ತಾ ಹೋಗೋಣ. ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕು. ಓ ಎನ್ನುವಂಥದ್ದು ಕೇಂದ್ರ ಬಿಂದುವಾಗಿದೆ. ಎ ಬಿ ಮತ್ತು ಸಿ ಡಿಗಳು ಸಮನಾದ ಜಾಗಳಾಗಿವೆ. ಎ ಬಿ ಮತ್ತು ಸಿ ಡಿಗಳು ವೃತ್ತದ ಸಮನಾದ ಜಾಗಳಾಗಿವೆ. ಆದ್ದರಿಂದ ಎ ಬಿ ಮತ್ತು ಸಿ ಡಿಗಳು ಒಂದೇ ಬಿಂದುವಿನಲ್ಲಿ ಛೇದಿಸುವುದಾದರೆ ಅದು ಈ ಬಿಂದುವಾಗಿರುತ್ತೆ. ನಾವು ಸಾಧನೆಯ ಮಾಡಬೇಕಾಗಿರೋದು ಏನಂದರೆ, ಎ ಇ ಸಮಾನಾಂತರ ಡಿ ಇ ಎಂದು, ಅಥವಾ ಡಿ ಇ ಸಮಾನಾಂತರ ಬಿ ಇ ಎಂದು ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ. ಎ ಇ = ಡಿ ಇ ಅನ್ನು ಸಾಧನೆ ಮಾಡಬೇಕಾಗಿದೆ. ಹಾಗಾದರೆ ರಚನೆಯನ್ನು ಮಾಡ್ಕೊಂಡು ವೃತ್ತದ ರಚನೆಯಲ್ಲಿ ಎ ಬಿ ಜಾಗೆ ಲಂಬವಾಗಿ ಓ ಎಂ ಲಂಬಾರ್ಧಕ ರಚನೆಯನ್ನು ಮಾಡ್ಕೋಬೇಕು. ಇವಾಗ ಎ ಬಿ ಎನ್ನುವಂಥದ್ದು ಜ ಇದೆ, ವೃತ್ತದ ಜ ಇದೆ. ಈ ಒಂದು ಜಾಗೆ ವೃತ್ತ ಕೇಂದ್ರದಿಂದ
OM ಎಂಬ ಲಂಬಾರ್ಧಕವನ್ನು ABಗೆ ರಚನೆಯನ್ನು ಮಾಡ್ಕೋಬೇಕು. ಅದೇ ರೀತಿಯಾಗಿ CD ಗೆ ON ಎನ್ನುವಂಥದ್ದು ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು. ನಂತರ ಏನು ಮಾಡಬೇಕಂದ್ರೆ ಈ ಒಂದು AB ಮತ್ತು CD ಎಂದ ಎರಡು ಜಾಗಗಳು ಏನು ಛೇದಿಸ್ತಾ ಇದ್ದಾವೆ ಈ ಬಿಂದುವಿನಲ್ಲಿ, ಈ ಬಿಂದುವನ್ನು ಕೂಡ ನಾವು ಕೇಂದ್ರ ಬಿಂದುವಿನಿಂದ ಜೋಡಿಸಬೇಕು. ನಂತರ ಸಾಧನೆಯನ್ನು ನೋಡ್ತಾ ಹೋಗೋಣ. ಚಿತ್ರದಿಂದ OM ಮತ್ತು AB ರೇಖೆಯ ಲಂಬಾರ್ಧಕವಾಗಿದೆ. OM ಎನ್ನುವಂಥದ್ದು ABಯ ಲಂಬಾರ್ಧಕವಾಗಿದೆ. ಅದೇ ರೀತಿಯಾಗಿ ON ಎನ್ನುವಂಥದ್ದು CD ಯ ಲಂಬಾರ್ಧಕವಾಗಿದೆ. AB = CD ಇದನ್ನು ಸಮನಾಗಿ ಇದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ವೃತ್ತದ ಸಮನಾದ ಜಾಗಗಳು ಆಗಿದ್ದಾವೆ AB = CD. ಹಾಗಾದರೆ ಇಲ್ಲಿ AM ND ಆಗಿರುತ್ತೆ. ಯಾಕಂದರೆ OM ಎನ್ನುವಂಥದ್ದು ABಯ ಲಂಬಾರ್ಧಕವಾಗಿದೆ, ON ಎನ್ನುವಂಥದ್ದು CD ಯ ಲಂಬಾರ್ಧಕವಾಗಿದೆ. ಆದ್ದರಿಂದ AM ND ಆಗಿರುತ್ತೆ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿಯಾಗಿ MBಗೆ ಸಮನಾಗಿ CN ಇರುತ್ತದೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಓಕೆ, ಇವಾಗ ಚಿತ್ರವನ್ನು ಗಮನಿಸಿ. ತ್ರಿಭುಜ OME ಮತ್ತು ತ್ರಿಭುಜ ONE ಎರಡು ತ್ರಿಭುಜಗಳು ಏನಿದ್ದಾವೆ ಸಮರೂಪ ತ್ರಿಭುಜವನ್ನು ಹೊಂದಿದ್ದಾವೆ. ಎರಡೂ ಕೂಡ ಲಂಬಕೋನ ತ್ರಿಭುಜಗಳಾಗಿವೆ. ಈ ಎರಡೂ ಕೋನಗಳು ಲಂಬಕೋನ ತ್ರಿಭುಜಗಳಾಗಿದ್ದರೆ ಎರಡೂ ಕೂಡ ಸರ್ವಸಮವನ್ನು ಹೊಂದಿದೆ. ಇದು ಯಾವ ಒಂದು ಸರ್ವಸಮತೆಯ ನಿಯಮವನ್ನು ಹೊಂದಿದೆ ಅಂದರೆ ಲಂಬಕೋನ, ವಿಕರ್ಣ, ಬಾಹು. ಇದು ಒಂದು ಲಂಬಕೋನ, ವಿಕರ್ಣ, ಬಾಹು ಮೂರು ತ್ರಿಭುಜಗಳು. ಈ ಎರಡು ತ್ರಿಭುಜಗಳು ಲಂಬಕೋನ ತ್ರಿಭುಜದ ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಹಾಗಾದರೆ OMEಗೆ ಸಮನಾಗಿ ONE ಇರುತ್ತದೆ. ಯಾಕಂದರೆ ಎರಡು ಕೂಡ ಲಂಬಕೋನಗಳು. ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಯಾವುದಿದೆ? OE ಎನ್ನುವಂಥದ್ದು ಸಾಮಾನ್ಯ ಬಾಹುವಾಗಿದೆ. ಅದೇ ರೀತಿಯಾಗಿ OM = ON ಆಗಿರುತ್ತದೆ. ಯಾಕಂದರೆ AB ಮತ್ತು CD ರೇಖೆಗಳಿಗೆ ಸಮಾನ ದೂರದಲ್ಲಿವೆ. AB ಮತ್ತು CDಗಳಿಗೆ ಸಮಾನ ದೂರದಲ್ಲಿದ್ದರೆ ಅವು ವೃತ್ತ ಕೇಂದ್ರದಿಂದ ಕೂಡ ಸಮನಾಗಿರುತ್ತವೆ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಇವಾಗ ತ್ರಿಭುಜ OMEಗೆ ತ್ರಿಭುಜ ONE ಎರಡೂ ಕೂಡ ಸರ್ವಸಮವನ್ನು ಹೊಂದಿರುತ್ತವೆ. ಹಾಗಾದರೆ ಈ ಎರಡು ತ್ರಿಭುಜಗಳು ಲಂಬಕೋನ, ವಿಕರ್ಣ, ಬಾಹು ಸಮನಾದರೆ ಈ ಎರಡು ತ್ರಿಭುಜಗಳು ಸರ್ವಸಮತೆಯನ್ನು ಹೊಂದಿದರೆ MEಗೆ ಸಮನಾಗಿ NE ಇರುತ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮನಾಗಿರುತ್ತವೆ. ಇದನ್ನು ಸಮೀಕರಣ 3 ಅಂತ ತೆಗೆದುಕೊಳ್ಳೋಣ. ಇವಾಗ ಸಮೀಕರಣ 1 ಮತ್ತು 2ರಿಂದ ಕನ್ಸಿಡರ್ ಮಾಡೋಣ. AM + ME ಎರಡನ್ನು ಕೂಡಿದಾಗ ಏನಾಗುತ್ತೆ? AE ಬರುತ್ತದೆ. ಅದೇ ರೀತಿಯಾಗಿ EN + ND ಎರಡನ್ನು ಕೂಡಿದಾಗ ಏನು ಬರುತ್ತೆ? DE ಬರುತ್ತದೆ. ಅದನ್ನೇ ಕೂಡ ನಾವಿಲ್ಲಿ ಬರಿತಾ ಇದ್ದೀವಿ. ಸಮೀಕರಣ 1 ಮತ್ತು 2ರಿಂದ ಎರಡು ಸಮೀಕರಣವನ್ನು ನಾವಿಲ್ಲಿ ಕೂಡಿಸಬೇಕು. ಸಮೀಕರಣ ಕೂಡಿದಾಗ AM = ME, ND + EN ಎರಡನ್ನು ಕೂಡಿದಾಗ AEಗೆ ಸಮನಾಗಿರುತ್ತದೆ. ಇದು EDಗೆ ಸಮನಾಗಿರುತ್ತದೆ. ಅದೇ ರೀತಿಯಾಗಿ ಸಮೀಕರಣ 2 ಮತ್ತು 3 ಇವಾಗ ಇಲ್ಲಿ ಮೊದಲನೇದಾಗಿ ಸಮೀಕರಣ 1, 2ನ್ನು ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ಸಮೀಕರಣ 2 ಮತ್ತು 3ನ್ನು ಕನ್ಸಿಡರ್ ಮಾಡಿದಾಗ MBಯಲ್ಲಿ MEಯನ್ನು ಮೈನಸ್ ಮಾಡಿ. ಅವಾಗ ಏನು ಸಿಗುತ್ತೆ? EB ಸಿಗುತ್ತೆ. ಅದೇ ರೀತಿಯಾಗಿ CNರಲ್ಲಿ ENನ್ನು ಮೈನಸ್ ಮಾಡಿ. CNರಲ್ಲಿ NE ಮೈನಸ್ ಮಾಡಿ. ಅವಾಗ ಏನು ಸಿಗುತ್ತೆ? CE ಸಿಗುತ್ತೆ. MB ಮೈನಸ್ ME ಅದೇ ರೀತಿಯಾಗಿ CN ಮೈನಸ್ NE ಆವಾಗ ಉಳಿಯುವಂಥದ್ದೇನು? CE ಅದೇ ರೀತಿಯಾಗಿ BE ಸಮನಾಗಿರುತ್ತವೆ ಎನ್ನುವಂಥದ್ದು ನಾವಿಲ್ಲಿ ಸಾಧನೆಯನ್ನು ನೋಡಿದ್ವಿ. ಈ ಒಂದು ಸಾಧನೆ ಏನು ಹೇಳುತ್ತೆ ಅಂದರೆ ವೃತ್ತವೊಂದರ ಸಮನಾದ ಜಾಗಗಳು ಪರಸ್ಪರ ವೃತ್ತದ ಒಳಗಡೆ ಛೇದಿಸಿದರೆ ಆ ಒಂದು ಜಾದ ವೃತ್ತಖಂಡವು ಅನುರೂಪವಾದ ಮತ್ತೊಂದು ಜಾದ ವೃತ್ತಖಂಡಕ್ಕೆ ಏನಾಗಿರುತ್ತೆ? ಸಮಾನವಾಗಿರುತ್ತದೆ ಎಂಬುದನ್ನು ನಾವು ಸಾಧಿಸಿವಿ. ಆದ್ದರಿಂದ
CN ಈಸ್ ಈಕ್ವಲ್ ಟು BE, CE ಈಸ್ ಈಕ್ವಲ್ ಟು BE ಅಂತ ನಾವು ಇಲ್ಲಿ ಸಾಧನೆಯನ್ನು ನೋಡಿದ್ವಿ.